ಸೊ ಗಾಡಿ ಅಂತೂ ಮಸ್ತಾಗಿದೆ. ತುಂಬ ಇಂಜಿನ್ ಸ್ಮೂತ್ನೆಸ್ಸಲ್ಲೇ ಗೊತ್ತಾಗುತ್ತೆ. ನಾನು ಇವಾಗ ಇದನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ. RX ಬೇಕಾ, NS 200, ಕ್ಲಾಸಿಕ್ 350, KTM R15. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ಮತ್ತೊಮ್ಮೆ ತುಂಬ ಜನ ಕೇಳ್ತಿದ್ರೆ ಆ್ಯಕ್ಚುಲಿ ಟೂ ವೀಲರ್ದು ಬೈಕ್ಗಳು ತೋರಿಸಿ ತುಂಬಾ ತೊಗೊಬೇಕು, ತುಂಬ ಹುಡುಕ್ತೀರ ಅಂತ. ಅದಕ್ಕೆ ಸೊ ಇಲ್ಲಿ ನಾನು ಮುಂಚೆನೇ ಒಂದ್ಸತಿ ವೀಡಿಯೋ ಮಾಡೀನಿ, ತುಂಬಾ ರೆಸ್ಪಾನ್ಸ್ ಇತ್ತು. ಗಾಡೀಸ್ ಕೂಡ ಸೇಲ್ ಆಗಿದೆ, ತುಂಬ ಜನ ತೊಗೊಂಡಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಅಂತ ಹೇಳಿದರು. ಸೊ ಅದಕ್ಕೆ ಮತ್ತೊಮ್ಮೆ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಸುಮಾರು ವೆರೈಟೀಸ್ ಆಫ್ ಸ್ಟಾಕ್ಸ್ ಬಂದಿದೆ. ತಿರ್ಗಾ ನಿಮಗೆ RX ಬೇಕಾ, NS 200, ಕ್ಲಾಸಿಕ್ 350, KTM R15, ಬುಲೆಟು, ಯಾವುದೇ ಗಾಡಿ ಬೇಕಾದ್ರೂ ನಿಮ್ಗೆ ಇಲ್ಲಿ ಸಿಗುತ್ತೆ. ಆಕ್ಟಿವಾ, ಡಿಯೋ ಆ ಥರ ಮೊಬೈಲ್ ಬೇಕಾದ್ರೆ ಮೊಬೈಲ್ ಕೂಡ ಸಿಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇವತ್ತು 15,000 ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವ ಬೈಕ್ ಅಂತಲೂ ಗೊತ್ತಾಗುತ್ತೆ. ನಿಮಗೆ ಈ ಶೋರೂಮಲ್ಲಿ ನೀವು ಗಾಡಿ ತೊಗೊಂಡ್ರೆ ನಿಮಗೆ 3 ಆಫರ್ಸ್ ಕೂಡ ಕೊಡ್ತೀವಿ. ಅದ್ರಲ್ಲಿ ನೀವು 3 ಆಫರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಆಫರ್ಸ್ ಕೂಡ ಓನರ್ ಅವರೇ ಹೇಳ್ತಾರೆ. ಓಕೆ, ಸೊ ಇಲ್ಲಿ ನಮ್ಮ ಮುಂದೆ ಓನರೇ ಇದ್ದಾರೆ, ಪರ್ವೇಸ್ ಅಂತ, ಆಟೋ ಪಾಯಿಂಟು. ಸರ್, ರೆಸ್ಪಾನ್ಸ್ ಎಲ್ಲ ಲಾಸ್ಟ್ ವಿಡಿಯೋಗೆ ಹೆಂಗಿತ್ತು ಸರ್? ಓಕೆ, ಸೂಪರ್, ಎಕ್ಸಲೆಂಟ್ ಸರ್. ಅಂದರೆ ಇವಾಗ ಕಂಡೀಷನ್ಸ್ ಅಲ್ಲ, ಹೆಲ್ಮೆಟ್ ನೀವು ತುಂಬಾ ಆಫರ್ಸ್ ಎಲ್ಲ ಹೇಳಿದ್ರಿ, ಹೆಲ್ಮೆಟ್ಟು ಆ ಥರ ಅಲ್ಲ, ಅದೆಲ್ಲ ನೀವು ಕೊಟ್ಟಿದ್ರಿ ಅಂತಲೂ ತುಂಬ ಕಸ್ಟಮರ್ಸ್ ಹೇಳಿದ್ರು. ಆ್ಯಕ್ಚುಲಿ ನನಗೆ 100% ಕಸ್ಟಮರ್ಸ್ಗೋಸ್ಕರ ಹೊಸ ಬ್ರ್ಯಾಂಡ್ ನ್ಯೂ ಹೆಲ್ಮೆಟ್ಸ್, ನ್ಯೂ ವರ್ಷನ್ಸ್ ಲೆದರ್ ಫಿನಿಶ್ ತಂದು ಇಟ್ಟಿದ್ವಿ. ಕಸ್ಟಮರ್ಸ್ಗೆ ಹೆಲ್ಮೆಟ್ ಕೊಟ್ಟಿದ್ವಿ, ಒಬ್ರಿಗೆ ಪೆಟ್ರೋಲ್ ಟ್ಯಾಂಕು ಕೊಟ್ಟಿದ್ವಿ ಫುಲ್ಲು. ಕೆಲವರಿಗೆ RTO ಫೀಸ್ ಅಥವಾ ಕನ್ಸೆಷನ್ ಮಾಡಿದ್ರೆ ಕೆಲವರು ಅವ್ರಿಗೂ ಅದು ಆಫರ್ ಕೊಟ್ಟಿದ್ದೀವಿ. ಓಕೆ, ಸೊ ಆ ಥರ ಆಫರ್ಸ್ ಎಲ್ಲ ಕೊಟ್ಟಿದ್ದೀವಿ. ಸೊ ಇವತ್ತು ನಮ್ಮ ಹತ್ರ ಎಷ್ಟೊಂದು ಸ್ಟಾಕ್ಸ್ ಎಲ್ಲ ಬಂದಿದೆ, ನೀವು ಕರೆದಿದ್ರೆ ರೆಸ್ಪಾನ್ಸ್ ಚೆನ್ನಾಗಿದೆ, ತಿರ್ಗಾ ಮಾಡೋಣ. ಎಷ್ಟೊಂದು ಜನ ಕೇಳ್ತಿದ್ರಂತೆ ವಾಪಸ್ ವೀಡಿಯೋ ಮಾಡಿ ಅಂತ, ಅದಕ್ಕೆ ಇವರು ಸರ್ ಬಂದ್ಬಿಟ್ಟು ಕರೆದ್ರು, ಇವತ್ತು ವೀಡಿಯೋ ಮಾಡೋಣ ಬನ್ನಿ, ಸ್ಟಾಕ್ಸ್ ಎಲ್ಲ ಬಂದಿದೆ ಅಂತ. ನಿಮ್ಗೆ ಯಾವುದೇ ಗಾಡಿ ಬೇಕಾದರೂ ಇವತ್ತು ಸಿಗುತ್ತೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪ್ರೈಸ್ ಎಷ್ಟಿದೆ ಸರ್ ಇವತ್ತು? ಸ್ಟಾರ್ಟಿಂಗ್ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ 10,000 rupees, ಲೈಕ್ ಓಲ್ಡ್ ಆಕ್ಟಿವಾಸ್, ಡಿಸ್ಕವರ್, ಆ ಥರ ಹಳೆಯ ವೆಹಿಕಲ್ಸು 10,000 rupees ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಲೋನ್ ಆಪ್ಷನ್ ಬಗ್ಗೆನೂ ಸ್ವಲ್ಪ ಹೇಳ್ಬಿಡಿ ಸರ್. ಲೋನ್ ಆಪ್ಷನ್ಸ್ IDFC ಬ್ಯಾಂಕ್ ಇಂದ ಇದೆ, ವೀಲ್ಸ್ EMI ಅಂತ ಇದೆ. ಬಟ್ ಓನ್ಲಿ ಫಾರ್ ಬ್ಯಾಂಗ್ಳೂರ್ ಸಿಟಿ ಲಿಮಿಟ್ಸ್ 35 ಕಿಲೋಮೀಟರ್ಸ್ ರೇಡಿಯಸ್ ಒಳಗಡೆ ಆನ್ ದ ಸ್ಪಾಟ್ ಅಪ್ರೂವಲ್ ವಿದಿನ್ ಹಾಫ್ ಅನ್ ಅವರ್ ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಬೋದು. ಓಕೆ, ಸೊ ಇವಾಗ ಎಷ್ಟೊಂದು ಜನ ಏನಂದ್ರೆ ಊರಿಂದ ಕಾಲ್ ಮಾಡ್ತಾರೆ, ಬಟ್ ಅವ್ರದ್ದು ಅಡ್ರೆಸ್ ಪ್ರೂಫ್ ಬ್ಯಾಂಗ್ಳೂರಲ್ಲಿ ಇರಲ್ಲ. ಬಟ್ ಬ್ಯಾಂಗ್ಳೂರಲ್ಲಿ ಅಡ್ರೆಸ್ ಪ್ರೂಫ್ ಇದ್ರೆ ಆ ಥರ ಆಗುತ್ತಾ ಹೆಂಗೆ ಸರ್? ಬ್ಯಾಂಗ್ಳೂರ್ ಅಡ್ರೆಸ್ ಪ್ರೂಫ್ ಇದ್ರೆ, ರೆಸಿಡೆನ್ಷಿಯಲ್ ಪ್ರೂಫ್ ಇದ್ರೆ ವಿದಿನ್ ಹಾಫ್ ಅನ್ ಅವರ್ ಆನ್ ದ ಸ್ಪಾಟ್ ಅಪ್ರೂವಲ್ ವಿಲ್ ಬಿ ಡನ್ ಅಂಡ್ ವೆಹಿಕಲ್ ವಿಲ್ ಬಿ ಡೆಲಿವರ್ಡ್ ವಿದಿನ್ 1 or 2 days. ಗಾಡಿ ನೀವು ನಿಮ್ಮ ಹತ್ರ ಇದ್ರೆ, ಕರ್ನಾಟಕ ವೆಹಿಕಲ್ಸ್ ವಿತ್ ಆಲ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದ್ರೆ ಅದು ಕೊಟ್ಟು ನೀವು ಯಾವುದೇ ಬ್ರ್ಯಾಂಡ್ ನ್ಯೂ ವೆಹಿಕಲ್ಸ್ ನಮ್ಮ ಹತ್ರ ಇದೆ ಅದಕ್ಕೂ ಎಕ್ಸ್ಚೇಂಜ್ ಮಾಡಬಹುದು. ಇಲ್ಲಾಂದ್ರೆ ಹಳೆ ಗಾಡಿಗೆ ಅಂದ್ರೆ 5 years 3 years 2 years ಓಲ್ಡ್ ವೆಹಿಕಲ್ ಎಕ್ಸ್ಚೇಂಜ್ ಮಾಡಬಹುದು. ನೀವು ಅಂದ್ರೆ ಎಕ್ಸ್ಚೇಂಜ್ ಮಾಡೋದು ಮಾತ್ರ ಅಲ್ಲ, ಈಗ ನೀವೇನಾದ್ರು ಗಾಡಿ ಏನಾದ್ರು ಕೊಡಬೇಕು ವಾಪಸ್ ಅಂದ್ರೆ ಕೂಡ ಇವ್ರಿಗೆ ಕೊಡ್ಬೋದು. ಇಮಿಡಿಯೇಟ್ ಆಗಿ ನೀವು ಎಷ್ಟು ದಿವಸ ಯೂಸ್ ಮಾಡ್ತೀರಾ ಅದು ಯೂಸ್ ಮಾಡಿ ತಿರ್ಗಾ ಗಾಡಿ ನೀವು ಚೇಂಜ್ ಮಾಡ್ಬೇಕನ್ಸುತ್ತೆ, ನೀವು ಎಲ್ಲೂ ಹೋಗ್ಬೇಕ ಅವಶ್ಯಕತೆ ಇಲ್ಲ, ಇಲ್ಲೇ ಬನ್ನಿ, ಇಲ್ಲೇ ಹಳೆ ಗಾಡಿ ಬಿಡಿ, ಅದು ಬೈಬ್ಯಾಕ್ ತರ. ಹೆಲ್ಮೆಟ್ ISI ಫಾರ್ ರೋಡ್ ಸೇಫ್ಟಿ ISI ಬ್ರಾಂಡೆಡ್ ಹೆಲ್ಮೆಟ್ಸ್ ಇವೆ, ಅದು ಕೊಡೋಣ. ಸೆಕೆಂಡ್ ಆಪ್ಷನ್ ಫುಲ್ ಟ್ಯಾಂಕ್ ಪೆಟ್ರೋಲ್. ಥರ್ಡ್ ಆಪ್ಷನ್ ಅದು ಇಲ್ಲಾಂದ್ರೆ ನೀವು RTO ಫೀಸಸ್ ಅಲ್ಲಿ ಏನಾದ್ರು ವೇ ಆಫ್ ಮಾಡಿ ಕನ್ಸೆಷನ್ ಕೊಡಿ, ಅದನ್ನು ಮಾಡಬಹುದು. ಓಕೆ ಸರ್, ಕಲೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಸೊ ಹೆಲ್ಮೆಟ್ ಎಲ್ಲ ನೋಡ್ತಿರ್ಬೋದು, ಇವ್ರನ್ನೇ ಕೇಳೋಣ ಯಾವ ತರ ಹೆಲ್ಮೆಟ್ ಕೊಡ್ತೀನಿ ಅಂತ. ಸೊ ಅಲ್ಲಿ ಒಂದು ಹೆಲ್ಮೆಟ್ ಇದೆ ಸರ್, ಅದನ್ನೇ ಕೊಡ್ತೀರಾ ಹೇಗೆ ಸರ್? ಅದನ್ನೇ ಕೊಡ್ತೀವಿ ಸರ್, ಹೆಲ್ಮೆಟ್. ಅದು ಬ್ರಾಂಡೆಡ್ ISI ಹೆಲ್ಮೆಟ್ಸ್, ಅದು ಇದೆ. ಅದು ಕಲರ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಇನ್ನೂ ವೆರೈಟಿ ಇವೆ, ಅದು ಬೇಕು, ಅದು ಕೊಡೋಣ. ಎಲ್ಲ ISI ಬ್ರಾಂಡೆಡ್ ಲೆದರ್ ಫಿನಿಶ್ ಹೊಸ ಹೆಲ್ಮೆಟ್ಸ್ ಇದೆ, ತಾವು ನೋಡ್ಬೋದು. ಕಲರ್ಸ್ ಡಿಫ್ರೆನ್ಸ್, ಗಾಡಿ ಕಲರ್ ಯಾವ್ದು ಇರುತ್ತೋ ಆ ತರ ಮ್ಯಾಚ್ ಮಾಡಿ ನಿಮ್ಗೆ ಯಾವ್ದು ಬೇಕಾದ್ರೂ ಚೂಸ್ ಮಾಡಬಹುದು. ನಾರ್ಮಲ್ ಹೆಲ್ಮೆಟ್ಸ್ ಇದೆ, ಬ್ರಾಂಡೆಡ್ ಹೆಲ್ಮೆಟ್ ಇದೆ, ಇಲ್ಲ ಮಿಡ್ ರೇಂಜ್ ಇದೆ, ಮಿಡ್ ರೇಂಜ್ ಹೆಲ್ಮೆಟ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ 500 rupees 200 rupees ಅಂತ ಇದೆ, ಯಾವ್ದು ಬೇಕಾದ್ರೂ ಚೂಸ್ ಮಾಡಬಹುದು. ಓಕೆ, ಸೊ ಮೊದಲನೇ ಗಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಮಾಡೆಲ್ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. 2017 ಮಾಡೆಲ್ ಆಕ್ಟಿವಾ 4G ಸಿಂಗಲ್ ಓನರ್, ರನ್ ಅರೌಂಡ್ 26,000 kilometers. 20,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ಓಕೆ, ಸೊ ಎಷ್ಟು ಸರ್ ಪ್ರೈಸ್ ಅದು? The price will be approximately around 48,000 rupees. Okay. 48,000 ರೂಪಾಯಿ ಹೇಳ್ತಾ ಇದ್ವಿ. Negotiable. Yes. Okay. So this is ಮೊನ್ನೆ ಒಂದು ವೆಸ್ಪಾ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ವೆಸ್ಪಾ ವಿತ್ ಡಿಸ್ಕ್ 150cc. ಇದು ವರ್ಷನ್ ಬಂದ್ಬಿಟ್ಟು ನಿಮಗೆ XLX 150cc. Okay. With digital meter, leather seats, everything from the company ಇಂದ ಬಂದಿರುತ್ತೆ. Okay.
ಇದು 18,000 ಓಡಿದೆ. ಓಕೆ 18,000 ಓಡಿದೆ, 18,000 ಓಡಿದೆ. ಇದು ಸಿಂಗಲ್ ಓನರ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ. ಓಕೆ. ಇದು 65,000 rupees ಹೇಳ್ತಾ ಇದ್ವಿ. ಸ್ಲೈಟ್ಲಿ Yes, negotiable. 65,000 ಹೇಳ್ತಿದ್ದಾರೆ, 65,000 ಸ್ಲೈಟ್ಲಿ ನೆಗೋಷಿಯಬಲ್ Yes. ಗಾಡಿ. This is the deal of the day. You can take it. ಹತ್ರ ಸುಜುಕಿ ಆಕ್ಸೆಸ್ 125 ಬರೀ 12,000 ಓಡಿದೆ ಇದು ಗಾಡಿ. ನೋಡಿ ತಾವು ಟೈರ್ಸ್ ಕೂಡ ನೋಡ್ಕೊಳ್ಳಿ. Yes. ಶೋರೂಮ್ ಕಂಡೀಷನ್ ಟೈರ್ ತರ ಇದೆ. ಸೀಟ್ ಎವ್ರಿಥಿಂಗ್ ಫಿನಿಶಿಂಗ್ ಓಡಿರೋದು. ಗಾಡಿ ಆಲ್ಮೋಸ್ಟ್ ನಿಮ್ ಶೋರೂಮ್ ಕಂಡೀಷನ್ ತರಾನೇ ಇದೆ. ಒಂದು Yes, with all accessories. ಒಂದು ಪ್ಯಾಕೇಜ್ ಏನೇನು ಬೇಕು ಎಲ್ಲ ಇದರಲ್ಲಿ ಆಕ್ಸೆಸ್ ಉಂಟು. ಓಕೆ 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 ಎಲ್ಲಾನು ರೆಡಿ ಆಗಿದೆ. 65,000 rupees ಸಿಗುತ್ತೆ ಇದು. 65,000 ಸಿಗುತ್ತೆ ಇದು. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್ ಬರೀ 12,000 ಓಡಿಸಿರೋದು. ಓಕೆ ಓಕೆ. ಇನ್ಶೂರೆನ್ಸ್ ಎಲ್ಲ ಹೆಂಗೆ ಸರ್? Yes, all up to date. ಎಲ್ಲ ಗಾಡಿಗೂ ಆಲ್ ಇನ್ಶೂರೆನ್ಸ್? ಆಲ್ಮೋಸ್ಟ್ ಆಲ್ ವೆಹಿಕಲ್ಸ್ ಇನ್ಶೂರೆನ್ಸ್ ಇದೆ. ಓಕೆ. ಕೆಲವು 1 or 2 ವೆಹಿಕಲ್ಸ್ ಅಲ್ಲಿ ಇನ್ಶೂರೆನ್ಸ್ ಇರಲ್ಲ, ಅದು ಬೇಕಾದ್ರೆ ರಿನ್ಯೂ ಮಾಡಬಹುದು. ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿದು? ನಥಿಂಗ್ ಲೆಸ್ ದ್ಯಾನ್ 38 to 40. ಓಕೆ 38 ಇಂದ 40 ತನಕ ಬರುತ್ತೆ ಅದು. ದಿಸ್ ಇಸ್ ಆಕ್ಟಿವಾ 5G. ಇದು 2020 ಮಾಡಲು. ಟ್ಯಾಕ್ಸ್ ಕಂಡೀಷನ್ ನೋಡಿ ಬರೀ ಓಡಿರೋದು ಅಷ್ಟೇ. ಇದು 5,200 ಕಿಲೋಮೀಟರ್ಸ್ ಮಾತ್ರ ಓಡಿದೆ. ಓಕೆ. ಬರೀ 5,000 ಓಡಿದೆ ನೋಡಿ, ಮೀಟರ್ ನೋಡಿ. 5,000 ಅಷ್ಟೇ ಓಡಿರೋದು ಇದು. ಎಸ್, ನೋಡ್ಬೋದು ಗಾಡಿ ಚೆನ್ನಾಗಿದೆ ಕಂಡೀಷನ್. ಏನಕ್ಕೆ ಸರ್ ಇದು ಮಾರಿದ್ರೆ ಏನಾದ್ರು? ಇದನ್ನು ಅವ್ರ ಫ್ಯಾಮಿಲಿ ಪರ್ಪಸ್ಗೋಸ್ಕರ ಈ ಬೈಕ್ ತಗೊಂಡಿದ್ದಾರೆ ಅವರು. ಓಕೆ. ಇದು ಫ್ಯಾಮಿಲಿಗೆ ಇನ್ನೊಂದು ಗಾಡಿ ತಗೊಂಡ್ರು ಹೊಸದು, ಅದಕ್ಕೆ ಬೈಕ್ ಕೊಡ್ತಿದ್ದೀನಿ ಅಂತ ಬೈಕ್ ತಗೊಂಡು ಇದು ಹಳೆ ಗಾಡಿ ಎಕ್ಸ್ಚೇಂಜ್ ಮಾಡಿದ್ದಾರೆ ಅವರು. ಕಂಡೀಷನ್ ಕೂಡ ನೋಡ್ಬೋದು ಹಂಗೆ. ಎಕ್ಸಲೆಂಟ್ ಕಂಡೀಷನ್. ಏನು ಸ್ಕ್ರಾಚಸ್ ಏನಿಲ್ಲ, ಎಕ್ಸಲೆಂಟ್ ಕಂಡೀಷನ್ ಇದೆ. ಟೈರ್ ಕೂಡ ನೋಡ್ಕೊಳ್ಳಿ. ಪ್ರೈಸ್ ಎಷ್ಟು ಅಂದ್ರಿ ಸರ್ ಈ ಗಾಡಿದು? ಸರ್ ಇದು ಬಂದ್ಬಿಟ್ಟು 70,000 rupees. 2020 ಮಾಡಲ್ 70,000 rupees. ಓಕೆ. 2020 ಮಾಡಲು 70,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಸ್ಲೈಟ್ಲಿ ನಿಮಗೆ. ನೆಕ್ಸ್ಟ್ ಒಂದು ಎಂಟಾರ್ಕ್ ಇದೆ, ಪವರ್ಫುಲ್ ಗಾಡಿ. ಇದು 21 ಮಾಡಲ್. ಓಕೆ. ಜಸ್ಟ್ 100 days old. 100 days. ಎಸ್. ಇದು ಶೋರೂಮ್ ಇಂದಲ್ಲಿ ಪ್ರೈಸ್ ಈಗ 1,08,000 rupees ಇದೆ. ಓಕೆ. ನಿಮ್ಗೆ 15,000 ರೂಪಾಯಿ ಲಾಸ್ಟ್ ಅಂದ್ರೆ 15,000 ರೂಪಾಯಿ ಕಮ್ಮಿ ಸಿಗುತ್ತೆ ಶೋರೂಮ್ ಬೆಲೆಯಿಂದ. ಓಕೆ. ಎಷ್ಟು ಸರ್ ಪ್ರೈಸ್ ಹಂಗಂದ್ರೆ? 1,08,000 minus 15,000 ಸ್ಟ್ರೇಟ್ ಅವೇ. ಓಕೆ ಓಕೆ. 1,08,000 ಮೈನಸ್ ನಿಮಗೆ 15,000 ಎಷ್ಟು ಬರುತ್ತೋ ನಿಮಗೆ. ಇದು ಆಕ್ಟಿವಾ 125. ಓಕೆ. ಕೆಲವು ಜನ ತುಂಬಾ ಕೇಳ್ತಾರೆ ವಿತ್ ಡಿಸ್ ಬ್ರೇಕ್ ಗಾಡಿ ಬೇಕಂತ. ಓಕೆ. ವಿತ್ ABS ಸಿಸ್ಟಮ್ ಎಲ್ಲ ಇದೆ, ವಿತ್ ಡಿಜಿಟಲ್ ಮೀಟರ್. ಇದು ಮೀಟರ್ ಎಲ್ಲ ಇದೆ. ಓಕೆ. ಸೊ ಗಾಡಿ ಇದು ಕೂಡ ನೋಡ್ಬೋದು, ಡಿಜಿಟಲ್ ಮೀಟರ್ ಬರುತ್ತೆ, ಅನಲಾಗ್ ಕೂಡ ಇದೆ. ಸ್ಪೇಸ್ ಕೂಡ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಫ್ಯಾಮಿಲಿಗಾದ್ರೆ ಒಳ್ಳೆ ಗಾಡಿ ಇದು. ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿದು? 40, 42. 40, 42 ಬರುತ್ತೆ. 40, 42. ಓಕೆ. ಪ್ರೈಸ್ ಎಷ್ಟಂದ್ರೆ ಈ ಗಾಡಿದು? ಇದು 19 ಮಾಡಲ್. I'll give you for 70. 70,000 ಹೇಳ್ತಿದ್ದಾರೆ. 70,000. 2019 ಮಾಡಲ್. 2019 ಮಾಡಲ್. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಯಾವುದೋ ಡಿಫ್ರೆಂಟ್ Yamaha Ray ZR. ಓಕೆ. Yamaha Ray ZR ಸ್ಟ್ರೀಟ್ ರ್ಯಾಲಿ ಸ್ಟ್ರೀಟ್ ಅಂತ ಇದು. ಓಕೆ. ಸೊ ಗಾಡಿ ನೋಡ್ಕೊಳ್ಳಿ, ಮಸ್ತಾಗಿ ಕಾಣಿಸ್ತಿದೆ. ತುಂಬಾ ನೀಟಾಗಿದೆ ಕಂಡೀಷನ್ ಮಾತ್ರ ನೋಡಿದ್ರೆ. ಓಕೆ. ಇದು ಓಡಿರೋದು ಮೀಟರ್ ಮಾತ್ರ ನೀವು ನೋಡ್ 900 ಕಿಲೋಮೀಟರ್ ಓಡಿಸಿದ್ದಾರೆ. 900 ಕಿಲೋಮೀಟರ್ ಓಡಿಸಿದ್ದಾರೆ ಅಷ್ಟೇ ಇದು. ಓಕೆ. ಗಾಡಿ ಪ್ರೈಸ್ ಹೆಂಗೆ ಸರ್ ಇದು? ಇದು ಶೋರೂಮ್ ಪ್ರೈಸ್ 1 lakh ಚೇಂಜ್ ಇದೆ. ಯು ವಿಲ್ ಗೆಟ್ ಇಟ್ ಫಾರ್ 88,000 rupees. 78,000 ಹೇಳ್ತಿದ್ದಾರೆ. 88,000. ಚೆನ್ನಾಗಿದೆ ಗಾಡಿ ಕೂಡ. ಮೈಲೇಜ್ 21 ಮಾಡಲ್. 2021 ಮಾಡಲ್. ಓಕೆ. ಎಷ್ಟು ಮೈಲೇಜ್ ಬರ್ಬೋದು ಸರ್ ಈ ಗಾಡಿ? 40-45 ಸ್ಕೂಟರ್ ಸೆಗ್ಮೆಂಟ್ ಅಲ್ಲ. Okay. ರ್ಯಾಲಿ ಸ್ಟ್ರೀಟ್ ದಿಸ್ ಇಸ್ ಅ ನ್ಯೂ ವರ್ಷನ್, ಸ್ಪೋರ್ಟ್ಸ್ ವರ್ಷನ್. ರ್ಯಾಲಿ ಸ್ಟ್ರೀಟ್ ಅಂತ 40-45 40-45 ಬರುತ್ತೆ ಮೈಲೇಜ್. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ಬೋದು ಉಸ್ಕೋರ್ನ. ಆಕ್ಚುಲಿ ಎಷ್ಟೊಂದು ಶೋರೂಮಲ್ಲಿ ನೀವು ಉಸ್ಕೋರನ್ನ ನಾವು ನೋಡಿರಲ್ಲ, ಬಿಕಾಸ್ ಇದು ಒಂಥರ ರೇರ್ ಗಾಡಿ, ಯಾರು ಮಾಡಲ್ಲ. ಅಷ್ಟೊಂಥರ ಇಷ್ಟನೂ ಆಗುತ್ತೆ. KTM ಅವ್ರ ಕಂಪನಿದು KTM ಇಂಜಿನೇ ಕೂಡ ಯೂಸ್ ಮಾಡಿದ್ದಾರೆ. ಇದು ಡೀಟೇಲ್ಸ್ ಹೇಳಿ ಸರ್. ಜಸ್ಟ್ ಇದು 110 days ಓಲ್ಡ್ ಬೈಕ್. 110 ದಿವಸ ಅಷ್ಟೇ ಬಂದಿರೋದು ಗಾಡಿ. ಇದು ಗಾಡಿ ಏನಕ್ಕೆ ಮಾಡ್ತಾ ಇರೋದ್ರಿಂದ ಔಟ್ ಆಫ್ ಕಂಟ್ರಿ ಅವರಿಗೆ ಸ್ಟಡೀಸ್ ಅಂತ ಹೈಯರ್ ಬಂತು, ಅದಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರ ಗಾಡಿ ಮಾಡ್ತಾ ಇರೋದು, ಬೇರೆ ಏನಿಲ್ಲ. ಆಲ್ಮೋಸ್ಟ್ ನೀವು ಇವಾಗ ಶೋರೂಮ್ ಅಲ್ಲಿ ತಗೊಬೇಕಂದ್ರೂ ಈ ಗಾಡಿ ನೋಡಿದ್ರೆ ನಿಮಗೆ ವೇಟಿಂಗ್ ಪೀರಿಯಡ್ ಒಂದು 2 ತಿಂಗಳು ಇರುತ್ತೆ ಈ ಗಾಡಿಗೆ. ನಿಮಗೆ 250cc. ಇದು ಓಡಿಸಿರೋದು ಮಾತ್ರ ನೀವು ನೋಡಬಹುದು ದ ಫೀಚರ್ಸ್ ಹೌ ಇಟ್ ಇಸ್. ಓಕೆ. ಟ್ರಿಪ್ ಮೀಟರು, ಫ್ಯೂಲ್ ಗೇಜು, ABS ಎಲ್ಲ ಬಂದ್ಬಿಡುತ್ತೆ ಈ ಗಾಡಿ. ಓಕೆ ಓಕೆ ಓಕೆ. ಸೊ ಗಾಡಿ ಚೆನ್ನಾಗಿದೆ ನೋಡ್ಬೋದು. ಶೋರೂಮ್ ಅಲ್ಲಿ ಹೆಂಗಿರುತ್ತೋ ಹಂಗೆ ಇದೆ. ಸೊ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್ ಈ ಗಾಡಿ? ಸರ್ ಪ್ರೈಸ್ ಇರೋದು ಶೋರೂಮ್ ಇಂದ 260, 265 ಅಂತ ಇದೆ. ವಿ ವಿಲ್ ಗಿವ್ ಯು ಫಾರ್ ಇದು 2,25,000 ರೂಪಾಯಿ ಕೊಡೋಣ ಸರ್. 2,25,000 ರೂಪಾಯಿ ಸಿಗ್ತದೆ. ಜಸ್ಟ್ 110 days old. ಓಕೆ. 110 days old ಬೈಕ್. 2,20,000 ನಿಮಗೆ ನೆಗೋಷಿಯಬಲ್ ಆಗುತ್ತಾ? ಸ್ಲೈಟ್ ನೆಗೋಷಿಯಬಲ್. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು FZ ಇದೆ. ಇದು ಡೀಟೇಲ್ಸ್ ಹೇಳಿ ಸರ್. FZ is 2017 ಮಾಡಲ್ ಇದು. ಓಕೆ. V2 ಓಡಿರೋದು ಒಂದು 16,000 ಓಡಿದೆ. ಓಕೆ. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 70,000 rupees. 70,000 ಹೇಳ್ತಿದ್ದಾರೆ. FZ ತುಂಬಾ ನೀಟಾಗಿ ಕಾಣಿಸ್ತಿದೆ. ಒಂಥರ ನ್ಯೂ ಗ್ರಾಫಿಕ್ಸ್. 70,000 ಹೇಳ್ತಿದ್ದಾರೆ. ಓಕೆ.
ಚೆನ್ನಾಗಿದೆ ಗಾಡಿ ಅದು. ಇದು 2016ನೇ ಮಾಡೆಲ್ ಎಫ್ ಸಿ ಅಗೇನ್ V2 ವರ್ಷನ್ 17 ರಿಜಿಸ್ಟರ್ ಆಗಿರೋದು. ಓಕೆ, ಇದು ಬಂದ್ಬಿಟ್ಟು 68,000 ರೂಪಾಯಿ ಹೇಳ್ತಾ ಇದ್ದಾರೆ. ಒಂದು 65 ಸಿಗುತ್ತೆ. 68,000 ಹೇಳ್ತಿದ್ದಾರೆ, 65 ಹಂಗೆ ಸಿಗುತ್ತೆ ನಿಮಗೆ. ಮೈಲೇಜ್ ಹೆಂಗೆ ಸರ್ ಈ ಗಾಡಿದು? ಬೈಕ್ ವಿಲ್ ಬಿ ಅರೌಂಡ್ FZ ಅಲ್ಲ 40-45 40-45 ಬರುತ್ತೆ. ಅದು ನೀವು ಓಡಿಸೋದ್ ಮೇಲೆ ಕೂಡ ಮೈಲೇಜ್ ಡಿಪೆಂಡ್ ಆಗುತ್ತೆ ಯೂಶಲಿ. ಎಷ್ಟು ಓಡಿದೆ ಅಂದ್ರೆ ಸರ್ ಈ ಗಾಡಿ? ಇದು ಕಮ್ಮಿನೇ ಓಡಿದೆ ಸರ್, 16,000 ಓಡಿದೆ ಇದು. 14,000 ಹಂಗೆ ಓಡಿದೆ ಅದು. ಓಕೆ ಓಕೆ, ನೋಡ್ಬೋದು 14,000 ಹಂಗೆ ಓಡಿದೆ ಅದು. ಗಾಡಿ ಚೆನ್ನಾಗಿದೆ ಅದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇದು 2018 ಅಪಾಚಿ 160 4 ವಾಲ್. ಓಕೆ, ಅಪಾಚಿ TVS ಅದು 4 ವಾಲ್ ಇಂಜಿನ್ 160 cc ಒಳ್ಳೆ ಮೈಲೇಜ್ ಬರೋ ಗಾಡಿ. ಓಕೆ, ಇವತ್ತಿಂದ ಬೆಲೆ ಜಾಸ್ತಿ ಇರೋದ್ರಿಂದ ಪೆಟ್ರೋಲ್ ಬೆಲೆ, ಇದು 160 cc ಸೆಗ್ಮೆಂಟ್ ಅಲ್ಲಿ ಇದು ಒಳ್ಳೆ ಮೈಲೇಜ್ ಬರುತ್ತೆ ಅಪಾಚಿದು. Okay. ಇದು ನೋಡಿ 2018 ಮಾಡೆಲ್, ವೆಲ್ ಮೇಂಟೈನ್ಡ್ Okay. ವಿತ್ ಆಲ್ ಕ್ಲಿಯರ್ ಪೇಪರ್ಸ್. ದಿಸ್ ಇಸ್ ಕೋಟಿಂಗ್ ಅರೌಂಡ್ 85, ಓಕೆ. ಒಂದು 80,000 ತನಕ ಸಿಗ್ಬೋದು. 85,000 ಹೇಳ್ತಿದ್ದಾರೆ, 80,000 ತನಕ ಮಾಡ್ಬೋದು, ಕುತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಮಾಡಿ ಮೈಲೇಜ್ ಅಂದ್ರೆ ನೀವು ಎಷ್ಟು ಹೇಳಿದ್ರಿ ಸರ್? ಮೈಲೇಜ್ 40-45. 40-45 ಬರುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಪಲ್ಸರ್ 150 ಇದೆ, ಫೇಮಸ್ ಗಾಡಿ ಇದು. ಇದು ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 2017 ಮಾಡೆಲ್, ಓಕೆ, ವೆರಿ ನೀಟ್ ವೆಹಿಕಲ್, 150 cc ಒಳ್ಳೆ ಮೈಲೇಜ್ ಬರುತ್ತೆ. ಫ್ಯಾಮಿಲಿ ಪರ್ಪಸ್ಗೆ ಸಿಂಗಲ್ ಸೀಟ್ ಇರೋದ್ರಿಂದ ಫ್ಯಾಮಿಲಿ ಪರ್ಸನ್ಸ್ ತುಂಬಾ ಇಷ್ಟಪಡ್ತಾರೆ ಗಾಡಿನ. ಈಗ ಈ ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ 40-45 ಬರುತ್ತೆ. 2017 ಮಾಡೆಲ್. ಇದು ಬಂದ್ಬಿಟ್ಟು ಒಂದು 65-68 ಆ ರೇಂಜ್ ಅಲ್ಲಿ ಸಿಗುತ್ತೆ. 60-65-68 ಆ ರೇಂಜ್ ಅಲ್ಲಿ 2017 ಮಾಡೆಲ್ ವಿತ್ ನ್ಯೂ ಗ್ರಾಫಿಕ್ಸ್. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು NS ಇದೆ. NS 200 ತುಂಬಾ ಜನ ಕೇಳ್ತಾ ಇದ್ದಾರೆ. ಇದು ಓಕೆ, 2018 ಮಾಡೆಲ್. ಇದು ಮಾತ್ರ 10,000 ಮಾತ್ರ ಓಡಿದೆ ಅಷ್ಟೇ. 10,000 ಅಷ್ಟು ಕಡಿಮೆ? ಯಾಕಂದ್ರೆ ಅವ್ರ ಹತ್ರ 2-3 ಬೈಕ್ಸ್ ಇರೋದ್ರಿಂದ ಇದು ಒಂದು ಬೈಕ್ ತುಂಬಾ ಕಡಿಮೆ ಯೂಸ್ ಮಾಡಿದ್ದಾರೆ ಅವ್ರು. ಬರೀ 10,000 ಓಡಿದೆ. ಗ್ರೇ ಅಂಡ್ ಬ್ಲಾಕ್ ಕಲರ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಇದು ಬಂದ್ಬಿಟ್ಟು 85,000 ರುಪೀಸ್. 85,000 ರೂಪಾಯಿ ಹೇಳ್ತಿದ್ದಾರೆ. 85,000 ನಿಮಗೆ NS ಸಿಗುತ್ತೆ. ಇವಾಗ ಆಲ್ಮೋಸ್ಟ್ ನಿಮಗೆ 1,60,000 70,000 ಆ ಥರ ರೇಂಜಲ್ಲೇ ಇದೆ NS ಇವಾಗ. ನೋಡ್ಬೋದು ಆ ಗಾಡಿ. ನೆಕ್ಸ್ಟ್ ನಮಗೆ ಒಂದು ಪಲ್ಸರ್ 220 ಇದೆ. ಇದೇ ಡೀಟೇಲ್ಸ್ ಹೇಳಿ. 2013 ಮಾಡೆಲ್, ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ ಫ್ರಮ್ ದ ಶೋರೂಮ್. ಇದು ಸಿಂಗಲ್ ಓನರ್, ಎಕ್ಸಲೆಂಟ್ಲಿ ಮೇಂಟೈನ್. ಓಕೆ, ಎಷ್ಟು ಓಡಿದೆ ಸರ್? ಇದು ಅಪ್ರಾಕ್ಸಿಮೇಟ್ಲಿ ಓಡಿರೋದು 38,000 ಓಡಿದೆ. 38,000 ಓಡಿದೆ. ಓಡೋ ಮೀಟರ್. ಇದು ಪ್ರೈಸ್ ಎಷ್ಟು ಸರ್ ಇದ್ದು? ಇದು ಬಂದ್ಬಿಟ್ಟು 52 ಹೇಳ್ತಾ ಇದ್ದಾರೆ. ಐ ಗಿವ್ ಯು ಫಾರ್ 48,000 ರುಪೀಸ್. 52,000 ಹೇಳ್ತಿದ್ದಾರೆ. 48,000ಗೆ ಕೊಡ್ತೀರಾ 48,000ಕ್ಕೆ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು RX ಇದೆ. RX 135. ಇದು FCL ಆಗಿದೆ. ಶೋರೂಮ್ ಸೆಕೆಂಡ್ ಓನರ್. ಓಕೆ, ಇನ್ಶೂರೆನ್ಸ್ ಎಲ್ಲ ಎವ್ರಿಥಿಂಗ್ ರೀಸೆಂಟ್ಲಿ ಡನ್. 5 years ತನಕ FC ಇನ್ನೂ ಇದೆ ವ್ಯಾಲಿಡ್. FC ವ್ಯಾಲಿಡ್ ಇದೆ. Yes. ಓಕೆ, ಸೊ ಈ ಗಾಡಿ ಕೂಡ ನಾನು ಸ್ಟಾರ್ಟಿಂಗ್ ನಾನು ಬರ್ತಾ ಓಡಿಸ್ ನೋಡಿದೆ. RX ಏನಾದ್ರು ಇಷ್ಟ ಆಗಿದ್ರೆ ತಗೊಬೋದು. ಚೆನ್ನಾಗಿದೆ ಗಾಡಿ ಇದು. ಐ ಗಿವ್ ಯು ದಿಸ್ ಫಾರ್ 85,000 ರುಪೀಸ್. 85,000 ರೂಪಾಯಿಗೆ ಸಿಗುತ್ತೆ. ಆಲ್ಮೋಸ್ಟ್ ಚೆನ್ನಾಗಿದೆ ಗಾಡಿ ಅದು. ಇವಾಗ ನೆಕ್ಸ್ಟು ಮೊಪೈಡ್ಗಳು ಬರೋಣ. ತುಂಬ ಜನ ಕೇಳ್ತೀರಾ, ಫ್ಯಾಮಿಲಿ ಲೇಡೀಸ್ ಬೇಕು, ಕಾಲೇಜ್ ಸ್ಟೂಡೆಂಟ್ಸ್ ಬೇಕು ಅಂತಲ್ಲ. ಸೊ ಈ ಗಾಡಿ ಡೀಟೇಲ್ಸ್ ಎಲ್ಲ ಹೇಳಿ ಸರ್. ಆಕ್ಟಿವಾ 5G 2019 ಮಾಡೆಲ್. ಓಕೆ, ಇದು ನೋಡಿ ವಿತ್ ಆಲ್ ಅಸೆಸರೀಸ್ ಎಲ್ಲ ಇದೆ. ಇದು ಬಂದ್ಬಿಟ್ಟು 68,000 ರುಪೀಸ್. 68,000 ಹೇಳ್ತಿದ್ದಾರೆ. 68 ಎಷ್ಟು ಓಡಿದೆ ಸರ್ ಗಾಡಿ ಇದು? ಇದು ಬಂದ್ಬಿಟ್ಟು ಡಿಜಿಟಲ್ ಮೀಟರ್ 25,000 ಓಡಿದೆ ಸರ್. 25,000 ಓಡಿದೆ. 25,000 ಓಡಿದೆ. 5G ಡಿಲಕ್ಸ್ ಡಿಜಿಟಲ್ ಮೀಟರ್. 5G ಡಿಲಕ್ಸ್ ಡಿಜಿಟಲ್ ಮೀಟರ್. ಸೊ ಮೈಲೇಜ್ ಅಂದ್ರೆ ಹೆಂಗೆ ಸರ್ ಈ ಗಾಡಿದು? 40-45. 40-45 ಬರುತ್ತೆ. 40-45 ಟೈರ್ಸ್ ಕೂಡ ನೋಡ್ಕೊಳ್ಳಿ. ಇದು ಹೊಸದಾಗಿದೆ. ನೆಕ್ಸ್ಟ್ ಲಿಯೋ ಇದೆ. 2018 ಮಾಡೆಲ್, ಸಿಂಗಲ್ ಓನರ್. ಇದು 5G, ಇದು ನ್ಯೂ ಹೆಡ್ಲೈಟ್, ಕ್ರಿಸ್ಟಲ್ ಹೆಡ್ಲೈಟ್ಸ್. ಇದು ಬಂದ್ಬಿಟ್ಟು 2018 ಮಾಡೆಲ್, 55,000 ರುಪೀಸ್. 2018 ಮಾಡೆಲ್ 55,000. ಎಷ್ಟು ಓಡಿದೆ ಸರ್ ಈ ಗಾಡಿ? ಇದು ಓಡಿರೋದು ಅಪ್ರಾಕ್ಸಿಮೇಟ್ಲಿ 18,000 ಓಡಿದೆ. 18,000. 18,000 ಓಡಿದೆ ನಿಮಗೆ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಇದೆ, ಸ್ಪೋರ್ಟ್ಸ್ ಎಡಿಷನ್ ಗಾಡಿ ಇದು. ನೋಡ್ಬೋದು. 2017 ಮಾಡೆಲ್. ಓಕೆ, ಮೆರೂನ್ ಕಲರ್, ಸಿಂಗಲ್ ಓನರ್. ಇದು ಓಡಿಸಿರೋದು ಅಪ್ರಾಕ್ಸಿಮೇಟ್ಲಿ ನಿಮಗೆ 19,000 ಓಡಿದೆ. 19,000. 19,000 ಓಡಿದೆ ಈ ಗಾಡಿ. ಪ್ರೈಸ್ ಎಷ್ಟು ಹೇಳ್ತೀರಾ ಸರ್ ಈ ಗಾಡಿ? 2007 52,000 ಹೇಳ್ತೀರಾ. 52,000. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಯಮಹಾ ಫ್ಯಾಸಿನೋ. ತುಂಬಾ ಹೈಟ್ ಶಾರ್ಟ್ ಇರೋರಿಗೆ ಲೇಡೀಸ್ ಪರ್ಪಸ್ ವೆಹಿಕಲ್. ಇದು ವೆಯ್ಟ್ ಕೂಡ ಕಮ್ಮಿ ಇರುತ್ತೆ. ತುಂಬಾ ವೆಯ್ಟ್ ಕಮ್ಮಿ. 2017 ಮಾಡೆಲ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಐ ಗಿವ್ ಯು ದಿಸ್ ಫಾರ್ 44,000 ರುಪೀಸ್. 44,000 ಹೇಳ್ತೀರಾ. 44,000. ಓಕೆ, ಇನ್ನೊಂದು ಎಂಟಾರ್ಕ್ ಇದೆ. ಇದು ಡೀಟೇಲ್ಸ್ ಹೇಳಿ ಸರ್. ರೇಸ್ ಎಡಿಷನ್ 2019 ಮಾಡೆಲ್. ಓಕೆ, ನೋಡಿ ಇದು ರೇಸ್ ಎಡಿಷನ್ ಅಂತ ತುಂಬಾ ನಡೀತಾ ಇದೆ ಮಾರ್ಕೆಟ್ ಅಲ್ಲಿ.
ನಾರ್ಮಲ್ ರೇಸ್ ಎಡಿಷನ್ ಅಂದ್ರೆ ನಮಗೆ ಹೆಡ್ಲೈಟ್ ಕೂಡ ಈ ತರ ಒಂದು ಡಿಸೈನ್ ಅಲ್ಲಿ ಬರುತ್ತೆ. ಹೌದು, ಯು ಗೆಟ್ ದಿಸ್ ಹೆಡ್ ಅಂಡ್ ದಿಸ್ ಗ್ರಾಫಿಕ್ಸ್ ಬ್ಲಾಕ್ ಅಂಡ್ ರೆಡ್. ಓಕೆ, ಪ್ರೈಸ್ ಎಷ್ಟು ಸರ್ ಇದು? ಇದು 2019 ಇಂದ 75,000 rupees. 75,000 ನಿಮಗೆ ಸಿಗ್ತಿದೆ. ಇದು ಆಲ್ಮೋಸ್ಟ್ ನೀವು ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೊಬಹುದು. ಗಾಡಿ ನೋಡ್ಬೋದು, ಸ್ಮಾರ್ಟ್ ಕನೆಕ್ಟ್ ಅಂತ ಇದೆ, ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಇದಂದ್ರೆ? ಇದು ಓಡಿರೋದು ಡಿಜಿಟಲ್ ಮೀಟರ್ ಕೀ ಆನ್ ಮಾಡಬೇಕು. ಇದು ಓಡಿದೆ ಸರ್ ಒಂದು 15,000 ಓಡಿದೆ. 15,000 ಓಡಿದೆ. 15,000 ಏನೋ ಓಡಿದೆ ಆ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಜುಪಿಟರ್ ಕ್ಲಾಸಿಕ್ ವಿತ್ ದ ಡಿಸ್ಕ್ ಬ್ರೇಕ್ ವಿತ್ ವಿಂಡ್ಶೀಲ್ಡ್ ಎವ್ರಿಥಿಂಗ್. ಓಕೆ, ಅಲಾಯ್ ವೀಲ್ಸ್ ಕೂಡ ಇದೆ. Yes, you get alloy wheels with the disc brake and this graphics from the company. ಆಲ್ಮೋಸ್ಟ್ ನೀವು ಬೈಕ್ ತರನೇ. ಇದು ಹೆಡ್ ರೆಸ್ಟ್, ಎವ್ರಿಥಿಂಗ್ ಲೇಡಿ ಫುಟ್ ರೆಸ್ಟ್. ಇದು ನೋಡಿ ಜುಪಿಟರ್ ಕ್ಲಾಸಿಕ್. ಇದು ಹಾಕ್ಸಿರೋದಲ್ಲ ಸರ್? ಇಲ್ಲ ಕಂಪನಿಯಿಂದನೇ ಬರೋದು. ಸ್ಟಾಕ್ ಕಂಪನಿ, ನೋ ಆಲ್ಟರೇಷನ್ ಫ್ರಮ್ ದ ಕಂಪನಿ, ಆಸ್ ಇಸ್ ವೆರಿ ಸ್ಟಾಕ್ ಬಂದಿರೋದು ಇದು. ಓಕೆ, ಎಷ್ಟು ಓಡಿದೆ ಸರ್? ಪ್ರೈಸ್ ಎಷ್ಟು? 13,000 ಓಡಿದೆ. ಇದು ಬಂದ್ಬಿಟ್ಟು 2018 ಮಾಡೆಲ್. ಐ ವಿಲ್ ಗಿವ್ ಯು ಫಾರ್ 55. 13,000 13,000 ಓಡಿದೆ. 55,000 ಹೇಳ್ತೀರಾ, 55,000. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಿರ್ಬೋದು ಕ್ಲಾಸಿಕ್, ಬುಲೆಟ್, ರಾಯಲ್ ಎನ್ಫೀಲ್ಡ್, ಅವೆಂಜರ್, ಆಲ್ಮೋಸ್ಟ್ ಎಲ್ಲ ನಿಮಗೆ ಟೂರಿಂಗ್ ಗಾಡಿಗಳಿದೆ, ಸ್ಪೋರ್ಟ್ಸ್ ಸೆಗ್ಮೆಂಟ್, ಪ್ರೀಮಿಯಂ ಸೆಗ್ಮೆಂಟ್ ಗಾಡಿಗಳಿದೆ. ಎಲ್ಲ ನೋಡೋಣ. ಇದು ಡೀಟೇಲ್ಸ್ ಹೇಳಿ ಸರ್. ಇದು 2015 ಮಾಡೆಲ್ ಕ್ಲಾಸಿಕ್ 350 ಓಕೆ, ಸಿಂಗಲ್ ಓನರ್. ಇದು ಓಡಿರೋದು 19,000 ಓಡಿದೆ. ಓಕೆ, 19,000 ಓಡಿದೆ. 19,000 ಓಡಿದೆ ಗಾಡಿ. ಇದು ಕಂಡೀಷನ್ ಕೂಡ ನೋಡ್ಕೊಳ್ಳಿ, ಚೆನ್ನಾಗಿದೆ ಇದು ಬೈಕ್. ಅದು ಆಲ್ಮೋಸ್ಟ್ ಲಾಂಗ್ ರೈಡ್ಗೆ. ಇದು ಸ್ಟಾಕ್ ಸೈಲೆನ್ಸರ್ ಅಲ್ಲ ಅನ್ಕೊಂತೀನಿ ಅದು. ಇದು ಆಲ್ರೆಡ್ ಸರ್. ಆಲ್ರೆಡಿ ನಿಮ್ಮ ಸ್ಟಾಕ್ ಸೈಲೆನ್ಸರ್ ಇದೆ. ಅದು ಬೇಕಾದ್ರೆ ಅದು ಕೊಡ್ಬಿಡ್ತಾರೆ ಅವರು. ಕೊಡ್ತೀರಾ? ಪ್ರೈಸ್ ಹೆಂಗೆ ಸರ್ ಇದ್ರದ್ದು? ಇದು 1,25,000 rupees. ನೆಗೋಷಿಯಬಲ್. 1,25,000 ಹೇಳ್ತೀರಾ. 1,25,000 ನೆಗೋಷಿಯಬಲ್ ಆಗುತ್ತೆ ಆ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಥಂಡರ್ಬರ್ಡ್ ಟ್ವಿನ್ ಸ್ಪಾರ್ಕ್. ಅದು ಇದು ಗಾಡಿ ನೋಡಬಹುದು. ಇದು ಡೀಟೇಲ್ಸ್ ಹೇಳಿ ಸರ್. 2011 ಮಾಡೆಲ್, ಓಕೆ, ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 65,000 rupees ಹೇಳ್ತಾ ಇದ್ದಾರೆ. 65,000 ನಿಮ್ಗೆ ಸಿಗುತ್ತೆ. ಥಂಡರ್ಬರ್ಡ್ ಒಳ್ಳೆ ರೈಡ್ಗೆಲ್ಲ ಹೋಗ್ಬೋದು. ಚೆನ್ನಾಗಿದೆ. ಎಲ್ಲ ಸ್ಪ್ರಾಕೆಟ್ ಕೂಡ ಹೊಸದಿದೆ, ನೋಡ್ಸ್ಬೋದು. ಚೆನ್ನಾಗಿದೆ. ಸೀಟ್ ಕೂಡ ನೋಡ್ಬೋದು ಇದ್ರದ್ದು. ಅಷ್ಟು ಸಾಫ್ಟ್ ಆಗಿರುತ್ತೆ, ಚೆನ್ನಾಗಿದೆ. ಸೀಟ್ ಹಾಕ್ಸಿರೋದಲ್ಲ, ಒಳ್ಳೆ ಸ್ವೀಟ್. ಹೌದು, ಕುಷನಿಂಗ್, ಎಕ್ಸ್ಟ್ರಾ ಕುಷನಿಂಗ್ ಮಾಡಿಸಿದ್ದಾರೆ ಅದು. ಎಷ್ಟು ಓಡಿದೆ ಅಂದ್ರೆ ಸರ್ ಈ ಗಾಡಿ? ಇದು ಓಡಿರೋದು ಗಾಡಿ 35,000 ಓಡಿದೆ. 35,000 35,000 ಓಡಿದೆ. ಅದು ಚೆನ್ನಾಗಿದೆ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು FC ವರ್ಷನ್ 2 ಇದೆ. 2017. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್. ಓಕೆ, ಓಡಿರೋದು ಇನ್ನು ಒಂದು 20,000 ಏನೋ ಓಡಿದೆ. 20,000 ಏನೋ ಓಡಿದೆ. ಓಕೆ, ಇದು ಬಂದ್ಬಿಟ್ಟು 68,000 ರೂಪಾಯಿ ಸಿಗುತ್ತೆ. 68,000 ಸಿಗುತ್ತೆ. 68,000 ಸಿಗುತ್ತೆ FC ವರ್ಷನ್ 2. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಅವೆಂಜರ್ ಇದೆ. ಇದು ಡೀಟೇಲ್ಸ್ 2015 ಮಾಡಲು 220cc. ಓಕೆ, ಸೊ ಆಯಿಲ್ ಕೂಲ್ ಇಂಜಿನ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ, ಆಯಿಲ್ ಕೂಲ್ ಇಂಜಿನ್. ಓಕೆ, ಸೊ ಎಷ್ಟು ಓಡಿದೆ ಅನ್ಸುತ್ತೆ ಈ ಗಾಡಿ? ಇದು ಓಡಿರೋದು 34,000 ಓಡಿದೆ. ಪ್ರೈಸ್ ಎಷ್ಟು ಸರ್ ಈ ಗಾಡಿದು? 45,000 rupees. ಜಸ್ಟ್ 45,000 rupees. 45,000 ನಿಮಗೆ ಸಿಗುತ್ತೆ. 45,000ಗೆ ಒಳ್ಳೆ ಅವೆಂಜರ್ ಗಾಡಿ, ಆಯಿಲ್ ಕೋಲ್ಡ್. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಕ್ಲಾಸಿಕ್ ಇದೆ 350. ಇದು ಡೀಟೇಲ್ಸ್ ಹೇಳಿ ಸರ್. 2000 ಇದು ಬಂದ್ಬಿಟ್ಟು 18 ಮಾಡೆಲ್, ಸಿಂಗಲ್ ಓನರ್. ಓಕೆ, ವಿತ್ ಆಲ್ ಅಪ್ ಟು ಡೇಟ್ ಪೇಪರ್ಸ್ ವಿತ್ ಫ್ಯಾನ್ಸಿ ನಂಬರ್ ಇದೆ. 70 ಅಂತ ಫ್ಯಾನ್ಸಿ ನಂಬರ್ ಇದೆ. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು 1,60,000 rupees ಇರ್ತದೆ, ನೆಗೋಷಿಯಬಲ್. 1,60,000 1,60,000 ನೆಗೋಷಿಯಬಲ್ ಆಗುತ್ತೆ ಆ ಗಾಡಿ. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು R15 ವರ್ಷನ್ 3 ಇದೆ. ತುಂಬಾ ಜನ ಕೇಳ್ತಿದ್ರು. ಗಾಡಿ ನೋಡ್ಬೋದು. ಬೇಗ ಬಂದ್ರೆ ಬೇಗ ಸಿಗುತ್ತೆ ಈ ಗಾಡಿ. ಡೀಟೇಲ್ಸ್ ಹೇಳಿ ಸರ್. 2018 ಮಾಡೆಲ್, ಸಿಂಗಲ್ ಓನರ್. ಓಕೆ, ಎಷ್ಟು ಓಡಿದೆ ಸರ್ ಈ ಗಾಡಿ? ಇದು 15,000 ಮಾತ್ರ ಓಡಿದೆ ಸರ್, ಅಷ್ಟೇ. 15,000 ಅಷ್ಟೇ ಓಡಿರೋದು ಗಾಡಿ ಇದು. ಓಕೆ, ಪ್ರೈಸ್ ಬಂದ್ಬಿಟ್ಟು ಇದು 1,35,000 rupees ಸಿಗುತ್ತೆ. 1,35,000 ಹೇಳ್ತೀರಾ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮೈಲೇಜ್ ಕೂಡ 45 ಪಕ್ಕ ಕೊಡುತ್ತೆ ಸಿಟಿಯಲ್ಲಿ. ಚೆನ್ನಾಗಿದೆ ಗಾಡಿ. ರೈಟ್. ಇದು 2017 R15 V2. ಓಕೆ, ವರ್ಷನ್ V2 ಇದು. ಓಕೆ, ಹೌದು, ವರ್ಷನ್ V2 ಇದೆ, V3 ಇದೆ. ಇದು V2 ಸಿಂಗಲ್ ಓನರ್, ವೆರಿ ವೆಲ್ ಮೇಂಟೈನ್, ಎಕ್ಸಲೆಂಟ್ ಕಂಡೀಷನ್. ದಿಸ್ ಐ ವಿಲ್ ಗಿವ್ ಯು ಫಾರ್ 80,000 rupees. 80,000 ನಿಮಗೆ ಸಿಗುತ್ತೆ. 80,000 ಸಿಗುತ್ತೆ ನಿಮಗೆ. ಸ್ಲೈಟ್ಲಿ ನೆಗೋಷಿಯಬಲ್. ಸ್ಲೈಟ್ಲಿ ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಈ ಗಾಡಿನ ಮೈಲೇಜ್ ನಿಮ್ಗೆ 40 ಕೊಡುತ್ತೆ. ಚೆನ್ನಾಗಿದೆ ಈ ಗಾಡಿ ಕೂಡ. ಓಕೆ, ನೆಕ್ಸ್ಟ್ ಒಂದು ಏಪ್ರಿಲಿಯಾ ಗಾಡಿ ಇದೆ. ಇದು ಡೀಟೇಲ್ಸ್ ಹೇಳಿ ಸರ್. 2018 ಮಾಡೆಲ್, ಓಕೆ, ಸಿಂಗಲ್ ಓನರ್. ಇದೊಂದು 80,000 ರೂಪಾಯಿ ಸಿಗುತ್ತೆ ಸರ್. 80,000 ರೂಪಾಯಿ ಸಿಗುತ್ತೆ. 80,000 ಸಿಗುತ್ತೆ ನಿಮಗೆ. ಗಾಡಿ ಚೆನ್ನಾಗಿದೆ ಇದು. ಎಷ್ಟು ಓಡಿದೆ ಅಂದ್ರೆ ಸರ್? ಓಡಿರೋದು ಓನ್ಲಿ 9,000. ಓನ್ಲಿ 9,000. 9,000. ಇದು SR125 ಒಳ್ಳೆ ಮೈಲೇಜ್ ಬರುತ್ತೆ ಇದು. ಓಕೆ, ಫೈನ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಕ್ಸಸ್ 125 ಇದೆ. ಇದು ಡೀಟೇಲ್ಸ್. ಇದು 2014 ಮಾಡಲು. ಇದು ಸಿಂಗಲ್ ಓನರು. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು 35,000 rupees.
35,000 ರೂಪಾಯಿಗೆ ನಿಮ್ಗೆ ಆಕ್ಸೆಸ್ ಸಿಗ್ತಿದೆ 35,000. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಕ್ಟಿವ್ ಇದೆ, ಡೀಟೇಲ್ಸ್. ಇದು 2014 ಮಾಡೆಲ್. ಓಕೆ, ಇದು ಬಂದ್ಬಿಟ್ಟು ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್? ಇದು ಎಲ್ಲ ಫುಲ್ಲಿ ರಿಫರ್ಬಿಶ್ ಆಗಿರೋದು, ಸರ್ವಿಸಿಂಗ್ ಪೇಂಟಿಂಗ್ ಎಲ್ಲ ಆಗಿರೋದು ಗಾಡಿ. ಹೌದಾ? ಇದು ನಿಮಗೆ ಒಂದು 35,000 ರುಪೀಸ್ ಸಿಗುತ್ತೆ, 35,000 ಫುಲ್ಲಿ ರಿಫರ್ಬ್. 35,000. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಆಕ್ಟಿವ್ ಇದೆ, ಇದು 2016 HET 3G. ಇದು ಬಂದ್ಬಿಟ್ಟು 48,000 ರುಪೀಸ್ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಪ್ರೈಸ್. 48,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಆ ಗಾಡಿ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ವೆಸ್ಪಾ 125 VXL ವಿತ್ ಡಿಸ್ಕ್ ಬ್ರೇಕ್. ಇದು ಸ್ಕ್ವೇರ್ ಹೆಡ್ ಲೈಟ್ ಅಂದ್ರೆ ಸ್ಕ್ವೇರ್ ಗ್ರಾಫಿಕ್ಸ್, ಡಿಜಿಟಲ್ ಮೀಟರ್ ಬೇರೆ ಇರುತ್ತೆ ನೋಡಿ. ಸೊ ಈ ಗಾಡಿ ಎಷ್ಟು ಓಡಿದೆ, ಎಷ್ಟು ಪ್ರೈಸ್? 2014 ಮಾಡೆಲ್, ಸಿಂಗಲ್ ಓನರ್. ಇದು ಓಡಿರೋದು ಮಾತ್ರ ನಿಮಗೆ 18,000 ಓಡಿದೆ. ಓಕೆ, ಇದು ಬಂದ್ಬಿಟ್ಟು 55,000 ರುಪೀಸ್ ಹೇಳ್ತಾ ಇದ್ದಾರೆ. 18,000 ಓಡಿದೆ, 55,000, 55,000 ಹೇಳ್ತೀರಾ, 15,000 ಓಡಿರೋದು. ಓಕೆ, ಅಗೇನ್ ಡಿಯೋ. ಇದು 2017 ಮಾಡೆಲ್. ಓಕೆ, ಇದು ಬಂದ್ಬಿಟ್ಟು 48,000 ರುಪೀಸ್ ಹೇಳ್ತಾ ಇದ್ದಾರೆ. 48,000, 48,000 ಹೇಳ್ತಿದ್ದಾರೆ. ಗಾಡಿ ಚೆನ್ನಾಗಿದೆ, ಕಂಡೀಷನ್ ಕೂಡ ನೋಡ್ಬೋದು. ಡಿಯೋ ಆ್ಯಕ್ಚುಲಿ ಇವಾಗಲೂ ಒಂದು ಯೂಟ್ಯೂಬ್ ಕಸ್ಟಮರ್ ಬಂದು ನೋಡಿದ್ರು, ಅವರು ಇನ್ನೊಬ್ರು ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಿದ್ದಾರೆ. ಚೆನ್ನಾಗಿದೆ ಗಾಡಿ. ಪ್ರೈಸ್ ಎಷ್ಟಂದ್ರಿ ಸರ್? 48. 48,000 ಹೇಳ್ತೀರಾ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಕ್ಸೆಸ್ ಇದೆ, ಇದು ಡೀಟೇಲ್ಸ್. ಆಕ್ಸಸ್ 125 14,000 ಓಡಿದೆ, ಸಿಂಗಲ್ ಓನರ್. ಸಿಂಗಲ್ ಓನರ್. ಇದು 52,000 ರುಪೀಸ್ ಕೋಟಿಂಗ್. 52,000, 52,000. ಚೆನ್ನಾಗಿದೆ ಗಾಡಿ. ಓಕೆ, ಇದು ಆಕ್ಟಿವಾ 4G 2017 ಮಾಡೆಲ್. ಓಕೆ, ಇದು ಓಡಿರೋದು ಮಾತ್ರ 14,000 ಮಾತ್ರ ಓಡಿದೆ. 14,000 ಮಾತ್ರ ಓಡಿದೆ. ಟೈರ್ ಕಂಡೀಷನ್ಸ್ ತಾವು ನೋಡ್ಬೋದು. ಇದು ಬಂದ್ಬಿಟ್ಟು 52 ಹೇಳ್ತಾ ಇದೀವಿ, ಸ್ವಲ್ಪ ನೆಗೋಷಿಯಬಲ್ ಪ್ರೈಸ್. 52 ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಗಾಡಿ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಪಲ್ಸರ್ ಇದೆ, 180cc. 180cc. 180 ಶೋರೂಮ್ ಇಂದ ಸಿಂಗಲ್ ಓನರ್. ಇದು 36,000 ಓಡಿದೆ. ಓಕೆ, ಬ್ಯಾಂಗ್ಳೂರ್ ವೆಹಿಕಲ್, ವೆರಿ ನೀಟ್ ವೆಹಿಕಲ್. 2010 ಮಾಡೆಲ್. ಇದು ಬಂದ್ಬಿಟ್ಟು ನಿಮ್ಗೆ ಒಂದು 35,000 ರುಪೀಸ್ ಸಿಗುತ್ತೆ. 35,000 ಸಿಗುತ್ತೆ 180 ಪಲ್ಸರ್ ನಿಮಗೆ. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ FC ಒಂದಿದೆ, 2014 ಮಾಡೆಲ್. ಓಕೆ, ಇದು ಬಂದ್ಬಿಟ್ಟು 48,000 ರುಪೀಸ್ ಸಿಗುತ್ತೆ. 45,000. ಎಷ್ಟು ಓಡಿದೆ ಸರ್ ಈ ಗಾಡಿ? ಇದು ಓಡಿದೆ ಸರ್ 35,000 ಓಡಿದೆ. 35,000 ಓಡಿದೆ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಪಲ್ಸ್ 135 ಇದೆ, ಒಳ್ಳೆ ಮೈಲೇಜ್ ಗಾಡಿ ಇದು. ಒಳ್ಳೆ ಮೈಲೇಜ್ ಗಾಡಿ, ಪಲ್ಸರ್ 135 2016 ಮಾಡೆಲ್. ಇದು ಓಕೆ, ಇದು ಬಂದ್ಬಿಟ್ಟು ನಿಮಗೆ ಒಂದು 42,000 ರುಪೀಸ್ ಸಿಗ್ಬೋದು. 42,000 ಸಿಗುತ್ತೆ 42,000ಗೆ. ಓಕೆ, ಈಗ CB ಹಾರ್ನೆಟ್ 2016 ಮಾಡೆಲ್. ಓಕೆ, 16 ಮಾಡೆಲ್. ಎಸ್, ವಿತ್ ಡಬಲ್ ಡಿಸ್ಕ್. ಎಷ್ಟು ಓಡಿದೆ, ಎಷ್ಟು ಪ್ರೈಸ್ ಸರ್? ಇದು ಓಡಿರೋದು 18,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದು 65,000 ರುಪೀಸ್ ಕೋಟಿಂಗು. ಒಂದು 58 ಸಿಗುತ್ತೆ ಫೈನಲ್. 58ಗೆ ಫೈನಲ್ ಆಗುತ್ತೆ. 58,000. ಒಳ್ಳೆ ಮೈಲೇಜು, ಲಾಂಗ್ ರೈಡ್ಗೂ ಒಳ್ಳೆ ಗಾಡಿ ಅದು, ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಅಪಾಚಿ ಇದೆ, ಅಪಾಚಿ ಬಂದ್ಬಿಟ್ಟು 160cc. ಇದು ಓಕೆ, ಸಿಂಗಲ್ ಓನರ್ ಬ್ಯಾಂಗ್ಳೂರ್ ವೆಹಿಕಲ್. ಇದು ಬಂದ್ಬಿಟ್ಟು 2016 ಮಾಡಲು. ಒಂದು 48,000 ರೂಪಾಯಿ ಹೇಳ್ತಾ ಇದ್ದಾರೆ. 48,000 ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಇದು ಮಹೇಂದ್ರ ಸೆಂಚೂರೋ. ಇದು ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ಬೈಕ್. ಇದು 2014 ಮಾಡಲು. ಓಕೆ, 38,000 ರೂಪಾಯಿ. 38,000, 38,000. ಓಕೆ, ಇದು ಕೂಡ ಚೆನ್ನಾಗಿದೆ ಗಾಡಿ. ಇದು ಎಷ್ಟು ಓಡಿದೆ ಸರ್ ಅದು? ಇದು ಓಡಿರೋದು ಒಂದು 40,000 ಓಡಿದೆ ಸರ್. 40,000 ಓಡಿದೆ. ನೆಕ್ಸ್ಟ್ ನಮ್ಮ ಮುಂದೆ ಡಿಸ್ಕವರ್ ಡಿಸ್ಕವರ್ 100cc. ಇದು ಒಳ್ಳೆ ಮೈಲೇಜ್, 125cc ಒಳ್ಳೆ ಮೈಲೇಜ್ ಬರುತ್ತೆ. 2012 ಮಾಡಲು. ಟೈರು. ಹಾ, ಇದು ಬಂದ್ಬಿಟ್ಟು 40,000 ಏನು ಓಡಿದೆ. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 32,000 ರೂಪಾಯಿ ಸಿಗುತ್ತೆ. 32,000, 32,000 ಸಿಗುತ್ತೆ. ಓಕೆ, ಸೊ ಇವ್ರದ್ದು ಶೋರೂಮ್ ನಾನು ಹೇಳಿದ್ನಲ್ಲ, ಇವ್ರದ್ದು ಪ್ರೀ ಓನ್ ಗಾಡಿ ಮಾತ್ರ ಅಲ್ಲ, ಇವ್ರದ್ದು ಹೊಸ ಗಾಡಿಗಳನ್ನು ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು. ಸೊ ಯಾವುದೇ ಹೊಸ ಗಾಡಿ ಕೇಳಿ ನಿಮಗೆ ಎಲ್ಲಾನು A to Z ಎಲ್ಲ ಗಾಡಿನೂ ಇಲ್ಲೇ ಇರುತ್ತೆ. ನೀವು ಒಂದೊಂದು ಗಾಡಿ ಒಂದೊಂದು ಶೋರೂಮ್ಗೆ ಹೋಗ್ತೀರಾ, ಬೇರೆ ಕಡೆ ನೋಡ್ಬೇಕಂದ್ರೆ ಇಲ್ಲೇನಾದ್ರು ನೀವು ಹೊಸ ಗಾಡಿ ತೊಗೊಂಡ್ರೆ ಎಲ್ಲಾನು ಒಂದೇ ಇದ್ರಲ್ಲಿ ಸಿಗುತ್ತೆ ನಿಮಗೆ. ಸೊ ಗಾಡಿ ಹೆಂಗೆ ಸರ್ ಇದೆಲ್ಲ ಹೊಸದು ಬಗ್ಗೆ ಇದ್ರ ಬಗ್ಗೆ? ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಇದೆ ನಮ್ದು, ಆಟೋ ಪಾಯಿಂಟ್ ಹೆಸರಲ್ಲಿ ಮಲ್ಟಿ ಬ್ರ್ಯಾಂಡ್ ಅಂತ. ಆಲ್ ವೆಹಿಕಲ್ಸ್ ಸಿಗುತ್ತೆ, ಹೋಂಡಾ, TVS, ಬಜಾಜ್, ಸುಜುಕಿ, ರಾಯಲ್ ಎನ್ಫೀಲ್ಡ್, ಆಲ್ ವೆಹಿಕಲ್ಸ್ ಆಲ್ ಅಂಡರ್ ಒನ್ ರೂಫ್. ನಿಮಗೆ EMI ಆಪ್ಷನ್ಸ್ ಬೇಕಂದ್ರೆ ಆಲ್ ಬ್ಯಾಂಕ್ಸ್ ಇಂದ ಇದೆ, ಮಲ್ಟಿ ನ್ಯಾಷನಲ್ ಬ್ಯಾಂಕ್ಸ್ ಇಂದ, ಲೈಕ್ IDFC, ಕೊಟೆಕ್ ಇದೆ, ಬಜಾಜ್ ಇದೆ, TVS ಇದೆ, ಆಮೇಲೆ ಕೊಟೆಕ್ ಮಹೀಂದ್ರಾ ಇದೆ, L&T ಫೈನಾನ್ಸ್ ಇದೆ, ಫಸ್ಟ್ ಕ್ಯಾಪಿಟಲ್ ಇದೆ. ಎಲ್ಲ ಬ್ಯಾಂಕ್ಸ್ ಇಂದ ನಿಮ್ಗೆ ಎಲ್ಲ ಫೈನಾನ್ಸಸ್ ಸಿಗುತ್ತೆ, ಆಲ್ ಅಂಡರ್ ಒನ್ ರೂಫ್, ಆಲ್ ಬ್ರಾಂಡ್ಸ್. ಶೋರೂಮ್ ಅಲ್ಲಿ ಏನಿದೆ ಕರ್ನಾಟಕ ಆಲ್ ಓವರ್ ರೂಲಿಂಗ್ ಪ್ರೈಸ್ ಅದೇ ಪ್ರೈಸ್ ನಿಮ್ಗೆ ಸಿಗುತ್ತೆ. ಬಟ್ ನಮ್ಮ ಕಡೆಯಿಂದ ಏನಾದ್ರು ಆಫರ್ ಕೊಡ್ತೀವಿ ಇದಕ್ಕೆ. ಒಂದು ಹೆಲ್ಮೆಟ್ ಇಲ್ಲಾಂದ್ರೆ ಪೆಟ್ರೋಲು ನಮ್ಮ ಕಡೆಯಿಂದ ಸಿಗುತ್ತೆ, ಬಟ್ ಕಂಪ್ನಿಯಿಂದ ಏನು ಸಿಗಲ್ಲ. ನಮ್ಮ ಹತ್ರ ನಮ್ಮ ಟಾರ್ಗೆಟ್ಸ್ ನಂಬರ್ ಅಚೀವ್ ಮಾಡ್ಲಿಕ್ಕೆ ನಾವು ಇದು ಮಾಡಿದ್ರೆ ನಾವು ಆಫರ್ ಕೊಡ್ತೀವಿ. ನಿಮ್ದು ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್, ಎಲ್ಲಿ ಅಂತ? ವಿ ಆರ್ ಎಕ್ಸಾಕ್ಟ್ಲಿ ಲೊಕೇಶನ್ ನಮ್ದು ಜಯನಗರ 4T ಬ್ಲಾಕ್, ಆಪೋಸಿಟ್ ಟು ಉಷಾ ಅಪಾರ್ಟ್ಮೆಂಟ್ಸ್,
or you can take it as near DMart. ಓಕೆ ಇಲ್ಲ Very- ಬ್ರೂಸ್ ಅಂಡ್ ಬೈಟ್ಸ್ Bruce and Bice ಅಂತ ಇದೆ, ವೆರಿ ನೆಕ್ಸ್ಟ್ ಟು ಗೋದ್ರೇಜ್ ಫರ್ನಿಚರ್ಸ್ ಓಕೆ ಆರ್ ತಿಲಕ್ ನಗರ ಪೊಲೀಸ್ ಸ್ಟೇಷನ್. ಓಕೆ ಸರ್, ಥ್ಯಾಂಕ್ ಯು ಸರ್. ಗಾಡಿ ಬಂದಿದೆ, ಇದು ಒಳ್ಳೆ ಡೀಲ್ ಆಫ್ ದ ಡೇ ಅಂತಿದ್ರು ಅವರು. ಸೊ ಇದು ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್ ಸ್ವಲ್ಪ. 2014 ಮಾಡೆಲ್ ಓಕೆ. KTM RC ಹಾಂ ಹಾಂ 390. RC 390cc. ಓಕೆ 390cc. ಹಾಂ. It's a second owner bike. Very well maintained. They are asking 140, slight negotiable. 1,40,000 ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಓಡಿದೆ ಸರ್ ಇದು? ಇದು 34,000 ಓಡಿದೆ. 34,000, 34,000 ಓಡಿದೆ. ಇವಾಗ ಈ ಗಾಡಿ ಸೌಂಡ್ ಕೇಳೋಣ, ಮುಂದೆ ಬನ್ನಿ. ಸೊ ಈ ಗಾಡಿ R15 ವರ್ಷನ್ ನೋಡಿ. ಸೊ ಆಲ್ಮೋಸ್ಟ್ ನಮಗೆ ಗಾಡಿ ಕಂಡೀಷನ್, ನಮಗೆ ಇಂಜಿನ್ ಸ್ಮೂತ್ನೆಸ್ಸಲ್ಲೇ ಗೊತ್ತಾಗುತ್ತೆ. ನಾನು ಇವಾಗ ಇದನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಆಕ್ಸಿಲೇಟ್ರ್ ಕೊಟ್ಟರೆ ಗೊತ್ತಾಗುತ್ತೆ, ವೈಬ್ರೇಷನ್ ಇರೋಲ್ಲ, ಏನೂ ಇರೋಲ್ಲ, ಸ್ಮೂತ್ ಇಂಜಿನ್ ಫೀಲ್ ಇರುತ್ತೆ ನಿಮಗೆ. ಸೌಂಡ್ ಕೇಳಿ ನೀವೇ. ಸೊ ಆ ಸ್ಮೂತ್ನೆಸ್ ಇದೆ, ಗಾಡಿ ಚೆನ್ನಾಗಿದೆ ಇದು. ಸೊ ಉಸ್ಪರ್ನ ಇವಾಗ ಟ್ರಯಲ್ ರನ್ ಮಾಡ್ತಾ ಇದ್ದೀನಿ, ಗಾಡಿ ಹೆಂಗಿದೆ ಅಂತ ನೋಡೋಕ್ಕೆ. ಸೊ ಗಾಡಿ ಅಂತೂ ಮಸ್ತಾಗಿದೆ, ತುಂಬ ಒಂಥರ ಸ್ಮೂತ್ನೆಸ್ ಇದೆ. KTM ಇಂಜಿನ್ ಇರೋ ಪವರ್ ಕೂಡ ಇದೆ ಗಾಡಿ ಮಾತ್ರ. ನಿಮ್ಗೆ ಓಡಿಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಉಸ್ಕೋರ್ನ ಯಾರೋ ನೋಡ್ತೀರಾ ನೋಡ್ಬೋದು, ಗಾಡಿ ಚೆನ್ನಾಗಿದೆ. ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಾಯಿತು. ನೆಕ್ಸ್ಟು ನಿಮಗೆ ಬರೋ ಶೋರೂಮ್ ಅವ್ರದ್ದೇ ಇನ್ನೊಂದು ಶೋರೂಮ್ ಇದೆ, ನೋಡ್ತಿರ್ಬೋದು, ಅಲ್ಲೇ ಆಟೋ ಪಾಯಿಂಟ್ ಅಂತ. ಸೊ ಅದು ಕೂಡ ಪ್ರೀ 2 ವೀಲರ್ ಶೋರೂಮು, ಅಲ್ಲೂ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಸೊ ವೆಯ್ಟ್ ಮಾಡೋಣ ಬನ್ನಿ. ಸೊ ಫೈನಲಿ ಇವಾಗ ಗಾಡಿ ಡೀಟೇಲ್ಸ್ ಎಲ್ಲ ಕೊಟ್ಟರು ನಮ್ಮ ಸರು. ಲಾಸ್ಟಿಗೆ ಒಂದ್ಸತಿ ಆಫರ್ಸ್ ಎಲ್ಲ ಏನೇನಿದೆ ಅಂತ ಹೇಳ್ಬಿಡಿ ಸರ್. ಸರ್ ಆಫರ್ಸ್ EMI ಆಪ್ಷನ್ಸ್ ಇದೆ ಫಾರ್ ಬ್ಯಾಂಗ್ಳೂರ್ ಸಿಟಿ ಲಿಮಿಟ್ಸ್. 30 ಇಂದ 35 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರೋರಿಗೆ EMI ಆಪ್ಷನ್ಸ್ ಅವೈಲೇಬಲ್ ಇದೆ. ಯಾವುದೇ ಗಾಡಿ ತಗೊಂಡು 2014 ಆನ್ವರ್ಡ್ಸ್ ಎಲ್ಲ ವೆಹಿಕಲ್ಸ್ಗೂ EMI ಆಪ್ಷನ್ಸ್ ಇದೆ. ಆಫರ್ ಅಂದರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಒಂದು, ಆರ್ ಹೆಲ್ಮೆಟ್, ಆರ್ RTO ಫೀಸಲ್ಲಿ ಕನ್ಸೆಷನ್ ಕೊಡ್ಬೋದು. ಓಕೆ ಓಕೆ, ಯಾವ್ದ್ರಲ್ಲಿ ಒಂದು ಕೊಡ್ತೀವಿ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್.